ಇದು ಅಶ್ವವೇಗ ನ್ಯೂಸ್ನ ವೆರಿ ಬಿಗ್ ಇಂಪ್ಯಾಕ್ಟ್. ಹೈವೇ ಹದಗೆಟ್ಟ ಬಗ್ಗೆ ವರದಿ ಬಿತ್ತರಿಸಿದ ಅಶ್ವವೇಗ ನ್ಯೂಸ್ ಏಪ್ರಿಲ್ 23ರಂದು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ವರದಿಯನ್ನು ಬಿತ್ತರಿಸಲಾಗಿತ್ತು. ಇದು ಅಶ್ವವೇಗ ನ್ಯೂಸ್ನ ವೆರಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಏಪ್ರಿಲ್ 23ಕ್ಕೆ ಈ ಸುದ್ದಿ ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಪ್ರಸಾರವಾಗಿತ್ತು. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಂತಹ ಪ್ರಿಯಾಂಕಾ ಜಾರಕಿಹೊಳಿ. ಹೈವೇ ಹದಗೆಟ್ಟ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು. ನಮ್ಮ ಅಶ್ವವೇಗ ನ್ಯೂಸ್ನ ಇಂಪ್ಯಾಕ್ಟ್ ಇದು. ಹೈವೇ ಹದಗೆಟ್ಟ ಬಗ್ಗೆ ಸುದ್ದಿ ಬಿತ್ತರಿಸಿದ್ವಿ. ಏಪ್ರಿಲ್ 23ಕ್ಕೆ ಅಶ್ವವೇಗ ನ್ಯೂಸ್ನಲ್ಲಿ ವರದಿಯನ್ನು ಮಾಡಿರುವಂಥದ್ದು. ಸೊ ಅಶ್ವವೇಗ ವರದಿಗೆ ಸ್ಪಂದಿಸಿದ ಸಂಸದೆ ಪ್ರಿಯಾಂಕಾ 5 ದಿನಗಳ ಒಳಗಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು, ಇಲ್ಲಾಂದ್ರೆ ಅಧಿಕಾರಿಗಳಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ರಸ್ತೆ ಅಭಿವೃದ್ಧಿ ಆಗದಿದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀವಿ, ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಂತಹ ಪ್ರಿಯಾಂಕಾ ಜಾರಕಿಹೊಳಿ. ಹೌದು ಸರ್, ಕರೆಕ್ಟ್. ಇವತ್ತೇ ಕೂಡ ನಾವು ಮಾತಾಡಿದೀನಿ. ಇನ್ನು 5 ದಿವಸದಲ್ಲಿ ಮಾಡ್ತೀನಿ ಅಂದರೆ ಅದು ಆಕ್ಚುಲಿ ಮೇಂಟೆನೆನ್ಸ್, ಪೋತ್ ಹೋಲ್ ಮೇಂಟೆನೆನ್ಸ್ ಮಾಡಬೇಕಾಗಿದೆ. ಬಟ್ ಡಿಲೇ ಯಾಕಾಗ್ತಾಯಿದೆ ಅಂದರೆ ಇಟ್ಸ್ ಬಿಕಾಸ್ ದ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಅವರು. ಬಟ್ ಈಗ ಸದ್ಯಕ್ಕೆ ನಾವು ಮೇಂಟೆನೆನ್ಸ್ ಮಾಡಿದರೆ ಅದನ್ನ ಸ್ವಲ್ಪ ಒಂದು ಮಟ್ಟಕ್ಕೆ ತರುವಂತ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲ, ನಾನೇ ಖುದ್ದಾಗಿ ಇವತ್ತು ಮಾತಾಡಿದ್ದೀನಿ ಅಧಿಕಾರಿ ಜೊತೆ. ಅವರು 4-5 ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಾನೇ ಖುದ್ದಾಗಿ ಹೋಗಿ ವಿಸಿಟ್ ಮಾಡ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ MLAs ಎಷ್ಟೋ ಜನ ಅಧಿಕಾರಿಗಳು ಫೋನ್ ಮಾಡಿ ಸೂಚನೆ ನೀಡಿದ್ದಾರೆ, ಯಾವುದು ಕ್ರಮ ಆಗಿಲ್ಲ. ಆದರೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಯಾವುದು ರೋಡ್ ಬಗ್ಗೆ ಅದೇ ಹೇಳ್ತಾ ಇದ್ದೀನಿ ರೀ. ಅವರು ವರ್ಕ್ ಆರ್ಡರ್ ಕೊಡ್ಬೇಕಂತ ಅವರು ಇದು ಮಾಡ್ತಾ ಇದ್ದಾರೆ. ಸೊ ಬಟ್ ಈಗ 4-5 ದಿವಸ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ದಾರೆ. ಬಟ್ ಇನ್ ಕೇಸ್ ಆ ಥರ ಮತ್ತೆ ಎಲ್ ಟೇಕ್ ಆ್ಯಕ್ಷನ್. ಹೌದು ಸರ್, ಕರೆಕ್ಟ್. ಇವತ್ತೇ ಕೂಡ ನಾವು ಮಾತಾಡಿದ್ದೀನಿ. ಇನ್ನು 5 ದಿವಸದಲ್ಲಿ ಮಾಡ್ತೀನಿ ಅಂದರೆ ಅದು ಆ್ಯಕ್ಚುಲಿ ಮೇಂಟೆನೆನ್ಸ್, ಪೋತ್ ಹೋಲ್ ಮೇಂಟೆನೆನ್ಸ್ ಮಾಡಬೇಕಾಗಿದೆ. ಬಟ್ ಡಿಲೇ ಯಾಕಾಗ್ತಾಯಿದೆ ಅಂದರೆ ಇಟ್ಸ್ ಬಿಕಾಸ್ ದ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್.